ದಶಕಗಳ ಕನಸಿಗೆ ಮರುಜೀವ ಸಿಕ್ಕಿದೆ. ಹೌದು, ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಗೆ ಕೊನೆಗೂ ಚಾಲನೆ ದೊರೆತಿದೆ. ಕಾಲು ಶತಮಾನಕ್ಕೂ ಹೆಚ್ಚು ಕಾಲ ಕಡತಗಳಲ್ಲೇ ಧೂಳು ಹಿಡಿಯುತ್ತಿದ್ದ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನತೆಯ ದಶಕಗಳ ಕನಸಾದ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಗೆ ಕೊನೆಗೂ ಮರುಜೀವ ಸಿಕ್ಕಿದೆ. 1997-98ರಲ್ಲಿ ಕೇವಲ 483 ಕೋಟಿಗೆ ಮಂಜೂರಾಗಿದ್ದ ಈ ಯೋಜನೆ ಇದೀಗ ಬರೋಬ್ಬರಿ 16,435 ಕೋಟಿ ವೆಚ್ಚದ ಬೃಹತ್ ಯೋಜನೆಯಾಗಿ ರೂಪಾಂತರಗೊಂಡಿದ್ದು, ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಲು ನೈಋತ್ಯ ರೈಲ್ವೆ ಇಲಾಖೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಒಟ್ಟು 163 ಕಿಲೋಮೀಟರ್ ಉದ್ದದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಹುಬ್ಬಳ್ಳಿ ಹಾಗೂ ಅಂಕೋಲಾ ನಡುವೆ ವಿದ್ಯುದೀಕರಣ ಸಹಿತ ಹೊಸ ಬ್ರಾಡ್ಗೇಜ್ ಡಬಲ್ ಲೈನ್ ನಿರ್ಮಾಣವನ್ನ ಒಳಗೊಂಡಿದೆ. ಸತತ ವಿಳಂಬದ ಕಾರಣದಿಂದಾಗಿ ಯೋಜನಾ ವೆಚ್ಚವು ಆರಂಭಿಕ ಅಂದಾಜಿಗಿಂತ ಹಲವು ಪಟ್ಟು ಹೆಚ್ಚಳವಾಗಿದೆ. ಈ ಬೃಹತ್ ಯೋಜನೆಗೆ ಒಟ್ಟು 2,532 ಎಕರೆ ಭೂಮಿಯ ಅಗತ್ಯವಿದ್ದು, 4 ತಾಲೂಕುಗಳ ಒಟ್ಟು 69 ಗ್ರಾಮಗಳು ಸ್ವಾಧೀನ ಪ್ರಕ್ರಿಯೆಗೆ ಒಳಪಡುತ್ತವೆ. ಯಲ್ಲಾಪುರ ತಾಲೂಕಿನ ಹೊಸಳ್ಳಿ, ಕೆರವತ್ತಿ, ಕೋಲ್ವೇರಿ, ಯಲ್ಲಾಪುರ, ಕಳಚೆ, ಮಾವಿನಮನೆ ಸೇರಿದಂತೆ 24 ಗ್ರಾಮಗಳು, ಅಂಕೋಲಾ ತಾಲೂಕಿನ ಸುಂಕಸಾಳ, ಅಗಸೂರ್, ಅಲಗೇರಿ, ಬಾಳೆಗುಳಿ ಸೇರಿದಂತೆ 16 ಗ್ರಾಮಗಳು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡುತ್ತವೆ. ಒಟ್ಟಾರೆಯಾಗಿ ಭೂಸ್ವಾಧೀನಕ್ಕೆ ಅಧಿಕೃತ ಅಧಿಸೂಚನೆ ಹೊರಬೀಳುವ ಮೂಲಕ ಉತ್ತರ ಕರ್ನಾಟಕ ಮತ್ತು ಕರಾವಳಿಯನ್ನ ಬೆಸೆಯುವ ಆರ್ಥಿಕ ಕೊಂಡಿಯೊಂದು ಸಾಕಾರಗೊಳ್ಳುವ ಭಾವನೆ ಮೂಡಿದೆ. ಆದರೆ ಇದರ ಬೆನ್ನಲ್ಲೇ ಪರಿಸರ ಸಂರಕ್ಷಣೆಯ ಗಂಭೀರ ಚರ್ಚೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿವೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.